ಹರೇ ಶ್ರೀನಿವಾಸ ಹರಿ ಶ್ರೀಂ ಶ್ರೀ ಗುರುಭ್ಯೋ ನಮಃ. ಇವತ್ತು ನಾರಾಯಣ ಪಂಜರದಿಂದ ಹನ್ನೊಂದನೇ ನುಡಿಯ ಒಂದು ಅರ್ಥಚಿಂತನೆಯನ್ನು ಮಾಡ್ತಾ ಹೋಗೋಣ. ಎಷ್ಟು ಶ್ರೀ ಹರಿವಾಯು ಗುರುಗಳು ನುಡಿಸ್ತಾರೋ ಅಷ್ಟು ಚಿಂತನೆಯನ್ನು ಮಾಡ್ತಾ ಹೋಗೋಣ. ಇಲ್ಲಿ ಪ್ರಸನ್ನ ವೆಂಕಟದಾಸರು ಏನು ಹೇಳಿದ್ದಾರೆ ನೋಡೋಣ. ಅನುಜನಗ್ನಿಗೆ ಧುಮುಕಲವಧಿ ಮೀರದೆ ಪೊರೆದೆ ನಾರಾಯಣ ನಮೋ ನಾರಾಯಣ, ಅನಿಮಿಷರ ನಿಖರ ಕತಿ ಆಹ್ಲಾದ ಬೆಳೆಯಿಸಿದೆ ನಾರಾಯಣ ನಮೋ ನಾರಾಯಣ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಅನುಜನ ಅಗ್ನಿಗೆ ಧುಮುಕಲವಧಿ ಮೀರದೆ ಪೊರೆದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರಾಮದೇವರು 14 ವರ್ಷ ವನವಾಸ ಮುಗಿಸಿದ ಮೇಲೆ ಕೂಡಲೇ ಬರಬೇಕು ಅಂತ ಹೇಳಿ ಭರತ ಹೇಳಿರ್ತಾನೆ. ಆ 14 ವರ್ಷದ ಒಂದು ಅವಧಿ ಮುಗ್ದಿದ ತಕ್ಷಣ ಮರುದಿನ ಬರದೇ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ, ಅಗ್ನಿಯಲ್ಲಿ ಧುಮುಕಿ ನಾನು ಪ್ರಾಣತ್ಯಾಗವನ್ನು ಮಾಡ್ತೀನಿ ಅಂತ ಹೇಳಿ ಭರತ ಹೇಳಿರ್ತಾನೆ. ಆಗ ರಾಮದೇವರು ನೋಡಿ ಎಷ್ಟು ರೀತಿಯಾಗಿ ಪರೀಕ್ಷೆಯನ್ನು ಮಾಡ್ತಾರೆ ಅಂದರೆ, ರಾಮದೇವರು ಭರತ ಅಂದರೆ ಭಕ್ತಿ ಭರಿತನಾಗಿ ಸೇವೆಯನ್ನು ಮಾಡಿದ್ದಾನೆ. ರಾಮದೇವರು ಎಷ್ಟು ಭಕ್ತಿ ಭರತನಿಗೆ ಅಂತ ಹೇಳಿದ್ರೆ, ಆ ರಾಜ್ಯವನ್ನೂ ತ್ಯಾಗ ಮಾಡಿ ನಂದಿಗ್ರಾಮ, ಆ ಅಯೋಧ್ಯೆಯಿಂದ ದೂರ ಇರುವಂಥ ಆ ನಂದಿಗ್ರಾಮದಲ್ಲಿ ನಿಂತು ಆ ಭಗವಂತನ ಪಾದುಕೆಯನ್ನು ಇದು ಮಾಡಿ ಜಟೆಯನ್ನು ರಾಮದೇವರು ಹೇಗೆ ಆ ವನವಾಸದಲ್ಲಿ 14 ವರ್ಷ ಕಾಲ ಯಾವ ರೀತಿ ಆ ಜೀವನವನ್ನು ನಡೆಸಿದ್ರೋ ಎಲ್ಲ ಭೋಗವನ್ನು ತ್ಯಾಗ ಮಾಡಿರ್ತಾರೆ ಅಲ್ವಾ. ಅಂತ ಗಡ್ಡೆ ಗೆಣಸು ಇದನ್ನೆಲ್ಲ ತಿಂದು ಯಾವ ರೀತಿ ಅವರ ಜೀವನವನ್ನು ಮಾಡಿರ್ತಾರೋ ಹಾಗೇ ಭರತನು ಅಷ್ಟೂ ಭಕ್ತಿಯಿಂದ ರಾಮದೇವರ ಮೇಲೆ ಅಪಾರವಾದಂಥ ಭಕ್ತಿ ಭರಿತನಾಗಿ ಆ ಭರತ, ಅದಕ್ಕೆ ಭಕ್ತಿ ಭರತ ಅಂದರೆ ಇನ್ನೊಂದೇನೆಂದರೆ ಭಗವಂತನಲ್ಲಿ ರತನಾದವನು ಅಂತ ಹೇಳಿ. ಆ ರೀತಿ ಆ ಪಾದುಕೆಯನ್ನು ಇಟ್ಟು ಆ ರಾಜ್ಯಭಾರವನ್ನು ಜಟೆಯನ್ನು ಕಟ್ಟಿ ಯಾವುದೇ ಒಂದು ಸುಖವನ್ನು ತ್ಯಾಗವನ್ನು ಮಾಡಿ ಆ ಅಣ್ಣನಕ್ಕೋಸ್ಕರ ಆ ರೀತಿಯಾದಂಥ ತ್ಯಾಗವನ್ನು ಮಾಡಿರುವಂಥ ಭರತನ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಆ ರೀತಿ ಆ ಭರತ ಹೇಳಿರ್ತಾನೆ, ನೆಕ್ಸ್ಟ್ ನೀವು ಆ 14 ವರ್ಷ ಮುಗಿದ ನೆಕ್ಸ್ಟ್ ಅವಧಿ ಬರದೇ ಹೋದರೆ ನಾನು ಅಗ್ನಿಯಲ್ಲಿ ಧುಮುಕ್ತೀನಿ ಅಂತ. ಆಗ ರಾಮದೇವರು ಏನು ಮಾಡ್ತಾರೆ, ಹನುಮಂತ ದೇವರನ್ನು ಕಳಿಸ್ಕೊಡ್ತಾರೆ. ಹನುಮಂತ ದೇವರನ್ನು ಕಳಿಸ್ಕೊಟ್ಟು ನೋಡು ಅವನ ಪರಿಸ್ಥಿತಿ ಹೇಗಿದೆ ಅನ್ನೋದು ದೂರದಿಂದ ನೀನು ನೋಡು ಅಂತ ಹೇಳಿ. ನೋಡಿ, ರಾಮದೇವರು ವನವಾಸಕ್ಕೆ ಹೋಗುವಾಗ ಎಲ್ಲ ಅಲ್ಲಿರೋವಂಥ ಪ್ರಾಣಿ ಪಕ್ಷಿ ಅಲ್ಲಿರೋ ಎಲ್ಲರೂ ದುಃಖಿಸ್ತಾರಂತೆ. ಅಲ್ಲಿ ಅವಾಗಲೇ ಹಡ್ದಂಥ ಆ ತಾಯಿ ನೀನು ಒಂದು ಆ ಮಗುಗೆ ಹೇಳ್ತಾಳಂತೆ, ತಾಯಿ ನೀನು ಎಂಥ ಗಳಿಗೆಯಲ್ಲಿ ಹುಟ್ಟಿದ್ಯಾ, ನೀನು ನನಗೆ ಬೇಡ. ರಾಮದೇವರು ವನವಾಸಕ್ಕೆ ಹೊಟ್ಟೋದ್ರು, ಅದರಿಂದ ನೀನು ನನಗೆ ಬೇಡ ಅನ್ನೋ ಒಂದು ರೂಪದಲ್ಲಿ ಆ ತಾಯಿ ಕೂಡ ಹೇಳ್ತಾಳಂತೆ. ಪ್ರತಿಯೊಂದು ದುಃಖ ಪಡುತ್ತಂತೆ, ಗಿಡ ಮರಗಳು ಅಲ್ಲಿರೋವಂಥ ಪಕ್ಷಿ ಪ್ರಾಣಿ ಎಲ್ಲವೂ ಒಂಥರ ರಾಮದೇವರ ಹಿಂದೆನೇ ಹೋಗುತ್ತಂತೆ ಎಷ್ಟೋ ದೂರ. ಅದೆಲ್ಲ ಒಳ್ಳೆ ಸ್ಮಶಾನ ಆದಂಗೆ ಆಗೋಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಆ ರೀತಿ ಆ ರಾಮದೇವರು ಇನ್ನೇನು ವನವಾಸ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಒಂದು ಸಂದರ್ಭದಲ್ಲಿ ಎಲ್ಲವೂ ಚಿಗುರುತ್ತಂತೆ. ಪ್ರಾಣಿ ಪಕ್ಷಿಗಳೆಲ್ಲ ಸಂತೋಷದಿಂದ ನಲಿದಾಡ್ತಾ ಇದೆ ಅಂತೆ. ಅಲ್ಲಿ ವಾಯುದೇವರನ್ನ ಕಳಿಸ್ತಾರೆ, ಹನುಮಂತನನ್ನು ಕಳಿಸಿ ರಾಮದೇವರು ಭರತನ ಮನಸ್ಥಿತಿ ಹೇಗಿದೆ ತಿಳಿ ಅಂತ ಹೇಳ್ತಾರಂತೆ. ತಿಳಿದು ಅವನೇನಾದರೂ ರಾಜ್ಯದ ಒಂದು ಸಾಮಾನ್ಯವಾಗಿ ಈ ಅಧಿಕಾರ ದುಡ್ಡು ಹಣ ವ್ಯಾಮೋಹಕ್ಕೆ ಒಳಗಾಗುತ್ತೆ. ಏನಂತ ಹೇಳಿದ್ರೆ ನಮ್ಗೆ ಇನ್ನೂ ಬೇಕು, ನಾನು ಇನ್ನೂ ರಾಜ್ಯವನ್ನು ಪಾಲನೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಅಂತ ಒಂದು ಸಣ್ಣ ಸುಳುವು ಸಿಕ್ಕಿದ್ರು ಕೂಡ ನೀನು ಅಲ್ಲಿಂದ ಬಂದ್ಬಿಡು, ವಾಪಸ್ ಬಂದು ನನಗೆ ತಿಳಿಸು, ನಾನು ರಾಜ್ಯಕ್ಕೆ ಬರೋದಿಲ್ಲ ಅಂತ ರಾಮದೇವರು ಹೇಳ್ತಾರಂತೆ. ಆಗ ಏನು ಮಾಡ್ತಾರೆ, ಹನುಮಂತ ದೇವರು ಬಂದಾಗ ಭರತ ಏನು ಮಾಡ್ತಾನೆ ಅಂದರೆ ಅಲ್ಲಿ ಆ ಒಂದು ಆ ಅಗ್ನಿಯಲ್ಲಿ ಧುಮುಕಲಿಕ್ಕೆ ಆ ಒಂದು ತಯಾರಿಯನ್ನು ಮಾಡ್ಕೊಳ್ತಾ ಇರ್ತಾನಂತೆ. ಇನ್ನೂ ಬಂದಿಲ್ಲ ರಾಮದೇವರು. ಆಗ ಹನುಮಂತ ಬರುವಾಗ ಇನ್ನೇನು ರಾಮದೇವರು ಹಿಂದಿಂದ ಬರ್ತಾ ಇದ್ದಾರೆ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟು ನಿಲ್ಲಿಸಿ ಹನುಮಂತ ದೇವರು ನಿಲ್ಲಿಸ್ತಾರಂತೆ. ಮಾಡಬೇಡ, ರಾಮದೇವರು ಬರ್ತಾ ಇದ್ದಾರೆ, ದಾರಿಯಲ್ಲಿದ್ದಾರೆ ಅಂತ ಹೇಳಿ. ಅದು ನಿಜವಾಗ್ಲೂ ಸತ್ಯನಾ ಅಂತ ಭರತ ಕೇಳ್ತಾನಂತೆ. ಹೌದು ಸತ್ಯ ಅಂತ ಹೇಳಿ ಹನುಮಂತ ದೇವರು ಹೇಳ್ತಾರಂತೆ. ನೋಡು ಎಲ್ಲ ಈ ವನ ಹೆಂಗೆ ಅರಳಿದೆ, ಯಾವ ರೀತಿ ಆ ಭಗವಂತನ ಒಂದು ಆಗಮನವನ್ನು ಸ್ವಾಗತ ಮಾಡಲಿಕ್ಕಾಗಿ ಯಾವ ರೀತಿ
ಎಲ್ಲವೂ ಕಾಯ್ತಾ ಇದೆ ಅಂತ, ಪ್ರಾಣಿ ಪಕ್ಷಿ ಸಂತೋಷ ಆಗ್ತಾ ಇದೆ ಅಂತ ಎಲ್ಲದಕ್ಕೂ ಅಲ್ಲಿ ಆ ಒಳ್ಳೆ ಹಾಡು, ಆ ಒಳ್ಳೆ ಪಕ್ಷಿಗಳ ಚಿಲಿಪಿಲಿ ಎಲ್ಲ ರೀತಿಯಾದಂಥ ಕೇಳಿಸ್ತಾ ಇದೆ ಅಂತೆ. ಅದರಿಂದ ಹನುಮಂತ ದೇವರು ನೋಡಿ ಆ ಸಂದೇಶವನ್ನು ಕೊಡ್ತಾರಂತೆ ರಾಮದೇವರಿಗೆ. ಇನ್ನೇನು ರಾಮದೇವರು ಬರ್ತಾ ಇದ್ದಾರೆ, ಬಂದಾಗ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ, ಅನುಜನ ಅಗ್ನಿಗೆ ಧುಮುಕ ಲವದಿ ಮೀರದೆ ಪೊರೆದೆ ರಕ್ಷಣೆ ಮಾಡಿದೆ ರಾಮ, ನೀನು ಯಾರು ಮತ್ತಾರು ಅಲ್ಲ, ನಾರಾಯಣ ನಮೋ ನಾರಾಯಣ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಅನಿಮಿಷೇಶ್ವರ ನಿಖರ ಕತಿ ಅಹ್ಲಾದ ಬೆಳೆಯಿಸಿದೆ. ಅಂದರೆ ರಾಮಾವತಾರವನ್ನು ಮುಗಿಸಿ ಇನ್ನೇನು ಅವರು ರಾಮದೇವರು ವೈಕುಂಠಕ್ಕೆ ಹೋಗಬೇಕು. ಆಗ ಏನು ಮಾಡ್ತಾರೆ, ದೇವತೆಗಳೆಲ್ಲ ಕೇಳ್ಕೊಳ್ತಾರಂತೆ. ಆಗ ರುದ್ರದೇವರು ಬರ್ತಾರೆ. ರುದ್ರದೇವರು ಬಂದಾಗ ಮೊಮ್ಮಗ ಬಂದ ಅಂತ ಹೇಳಿ ಆ ರುದ್ರದೇವರನ್ನ ಕರೆದು ಇನ್ನೇನು ಇದು ಸಮಾಪ್ತಿ ಮಾಡಬೇಕು, ಅವತಾರ ಸಮಾಪ್ತಿ ಮಾಡಬೇಕು. ಲಕ್ಷ್ಮಣನಿಗೆ ಹೇಳ್ತಾರಂತೆ, ಯಾರು ನನ್ನ ಕೋಣೆ ಒಳಗೆ ಬರಬಾರ್ದು. ಮುಖ್ಯವಾದಂತಹ ಒಂದು ಡಿಸ್ಕಷನಲ್ಲಿ ನಾನು ಇದ್ದೀನಿ, ಮುಖ್ಯವಾದಂತಹ ಒಂದು ಮಾತುಕತೆ ರುದ್ರದೇವರ ಮೊಮ್ಮಗನ ಜೊತೆ ಇರೋದ್ರಿಂದ ಲಕ್ಷ್ಮಣನಿಗೆ ಹೇಳ್ತಾರೆ, ಯಾರನ್ನೂ ಒಳಗೆ ಬಿಡಬೇಡ ನೀನು ಅಂತ ಹೇಳ್ತಾರೆ. ಆವಾಗ ಬಿಟ್ಟರೆ ನಿನ್ನ ತಲೆಯನ್ನು ಕಡಿತೀನಿ ಅಂತ ಹೇಳಿ ರಾಮದೇವರು ಹೇಳಿರ್ತಾರೆ. ಇದರ ಒಂದು ಸೂಚನೆ ಏನು ಅಂತ ಹೇಳಿದ್ರೆ, ಸಮಾಪ್ತಿ ಮಾಡಬೇಕು, ಆ ಒಂದು ಅವತಾರವನ್ನು ಮುಗಿಸಬೇಕು. ಆ ಒಂದು ಕಾರಣದಿಂದ ಹೇಳಿದಾಗ ದೂರ್ವಾಸರು ಬರ್ತಾರಂತೆ. ಆ ದೂರ್ವಾಸರು, ನನಗೆ ತುಂಬ ಹಸಿವು ಆಗ್ತಾ ಇದೆ, ನನಗೆ ಒಳ್ಳೆ ಆಹಾರ ಬೇಕು, ರಾಮಚಂದ್ರನ ಒಂದು ಇದು ಬೇಕು, ರಾಮಚಂದ್ರನ ಒಂದು ರಾಜ್ಯದಲ್ಲಿ ನನಗೆ ಆಹಾರ ಸಿಕ್ಕಿಲ್ಲ ಎಲ್ಲೂ ಅಂತ ಹೇಳಿ ದೂರ್ವಾಸರು ಕೋಪದಿಂದ ರುದ್ರದೇವರ ಇನ್ನೊಂದು ರೂಪ ಬರ್ತಾರೆ. ಬಂದಾಗ ಇಲ್ಲಿ ರಾಮದೇವರು ಒಳಗಿರ್ತಾರೆ ರುದ್ರದೇವರ ಜೊತೆ. ಇಲ್ಲಿ ದೂರ್ವಾಸರು ಈ ರೂಪದಿಂದ ಬಂದು ಲಕ್ಷ್ಮಣನಿಗೆ ಕೇಳ್ತಾರೆ, ನೀನು ರಾಮರಾಜ್ಯದಲ್ಲಿ ಆಹಾರನೇ ಇಲ್ಲದಿರೋ ಹಾಗೆ ಆಗ್ತಾ ಇದೆ, ನನಗೆ ಒಳ್ಳೆ ಆಹಾರ ಬೇಕು ಅಂತ. ಲಕ್ಷ್ಮಣ ಸಮಾಧಾನ ಮಾಡಲಿಕ್ಕೆ ತುಂಬ ಟ್ರೈ ಮಾಡ್ತಾನೆ. ಸಮಾಧಾನ ಮಾಡಿ, ಇರಿ ನಾನು ಮಾಡಿಸ್ಕೊಡ್ತೀನಿ, ಈಗ ಇಲ್ಲ, ನನಗೆ ಈ ಕ್ಷಣದಿಂದ ಬೇಕು, ಈ ಕ್ಷಣಕ್ಕೆ ತಯಾರಿ ಆಗಿರುವಂಥ ಆಹಾರ ಬೇಕು ಅಂತ. ಹೇಗೆ ಈಗಲೇ ಮಾಡಿಸ್ಕೊಡ್ತೀನಿ, ಇಲ್ಲ ನಾನು ರಾಮನಿಂದಾನೇ ಬೇಕು, ರಾಮದೇವರಿಂದಾನೇ ಬೇಕು ಅಂತ ಕೇಳಿದಾಗ ಆ ಕೋಣೆಯಲ್ಲಿ ಒಳಗೆ ಹೊರಟೋಗ್ತಾರೆ, ಪ್ರವೇಶ ಮಾಡ್ತಾರೆ. ರಾಮದೇವರು ತನ್ನ ಕೈಯಿಂದಾನೇ ಆ ಒಂದು ಭಗವಂತನ ಒಂದು ಪ್ರಸಾದವನ್ನು ಭೃಗು ಮುನಿ ಆ ಒಂದು ದೂರ್ವಾಸರಿಗೆ ಕೊಟ್ಟು ಸಮಾಧಾನವನ್ನು ಮಾಡ್ತಾರೆ. ಆಗ ಲಕ್ಷ್ಮಣಂಗೆ ಹೇಳ್ತಾರೆ, ಇನ್ಮೇಲೆ ನನ್ನ ಹೋಗ್ಬಿಡು ಇಲ್ಲಿಲ್ಲ ಅಂತ ಹೇಳಿ. ಆಗ ಆ ಅವತಾರವನ್ನು ಸಮಾಪ್ತಿ ಮಾಡಿ ಶೇಷದೇವರ ರೂಪ ಅಲ್ವಾ ಲಕ್ಷ್ಮಣ ಹೊರಟೋಗ್ತಾರೆ. ಆಗ ಆ ಅವತಾರವನ್ನು ಸಮಾಪ್ತಿ ಮಾಡಲಿ ಆ ದೇವತೆಗಳಿಗಾಗಿ ರುದ್ರದೇವರು ಬಂದು ಕೇಳ್ಕೊಂಡಿರ್ತಾರೆ, ಸಮಾಪ್ತಿ ಮಾಡಿ ಬನ್ನಿ ಅಂತ ಹೇಳಿ ಈ ಆಗಮನಕ್ಕೋಸ್ಕರ. ಅದರಿಂದ ಇಲ್ಲಿ ಅನಿಮಿಶೇಷರು ಅಂತ ಹೇಳಿದ್ರೆ ಇಲ್ಲಿ ಏನಂತ ಹೇಳ್ತಾರೆ ಅಂದರೆ, ಒಂದು ನಿಮಿಷ, ಅನಿಮಿಷರು ಅಂದರೆ ಯಾರು ಕಣ್ಣ ರೆಪ್ಪೆಯನ್ನು ಮುಚ್ಚಲ್ಲ, ಅವರಿಗೆ ಅನಿಮಿಷರು ಅಂದರೆ ನಿದ್ದೆಯ ಒಂದು ಇದು ಮಾಡಲ್ಲ ಅವರೆಲ್ಲ ದೇವತೆಗಳು. ಅಂದ ನಿಖರ ಕತಿ ಆಹ್ಲಾದ ಬೆಳೆಸಿದೆ ಅಂತ ಎಲ್ಲ ಅನೇಕ ವರ್ಷಗಳವರೆಗೆ ರಾಜ್ಯಪಾಲವನ್ನು ಮಾಡಿ ಬಂದು ರಾಮದೇವರು ಭರತನಿಗೆ ಯಾವ ರೀತಿ ಈ ಸಮಾಪ್ತಿ ಆಗಲಿಕ್ಕೆ ಆ ದೇವತೆಗಳಿಗೆ ಆನಂದವನ್ನು ಕೊಟ್ಟರು ಅಂತ. ಆಗ ರಾಮದೇವರು ಬಂದಾಗ ಭರತ ಎಲ್ಲ ಆ ತಾಯಿನ ಕರ್ಕೊಂಡು ಆ ಒಂದು ರಾಮದೇವರ ಹತ್ರ ಇನ್ನೇನು ಆ ವಿಮಾನದಲ್ಲಿ ಬಂದು ಇಳಿದಾಗ ಹೇಗೆ ಒಂದು ಮಗು ಹೋಗಿ ಆ ತಾಯಿಯ ತೊಡೆ ಮೇಲೆ ಕೂತ್ಕೊಳ್ಳುತ್ತೋ ಹಾಗೆ ಭರತನನ್ನು ಎಲ್ಲರನ್ನ ಶತ್ರುಘ್ನನನ್ನು ಆ ತೊಡೆ ಮೇಲೆ ಕೂಡಿಸ್ಕೊಳ್ತಾರಂತೆ ರಾಮದೇವರು. ಮನೋಹರವಾದಂಥ ಈ ಚಿಂತನೆ ಬಂದಿದ ತಕ್ಷಣ ಆ ಮಗುವನ್ನು ಹೇಗೆ ತಂದೆ ಹೇಗೆ ಲಾಲನೆ ಮಾಡಿ ಆ ಮಗುವನ್ನು ಎತ್ಕೊಂಡು ತೊಡೆ ಮೇಲೆ ಕೂಡಿಸ್ಕೊಂಡು ಹಾಗೆ ಭರತನನ್ನು ಕೂಡಿಸ್ಕೊಂಡು ರಾಮದೇವರ ಅಪ್ಪಿ ಆನಂದವನ್ನು ಅಷ್ಟು ಭಕ್ತಿಯನ್ನು ಭಗವಂತ ಸ್ವೀಕಾರ ಮಾಡ್ತಾನಂತೆ ನೋಡಿ. ಆ ರಾಮದೇವರ ಈ ರಾಮಾಯಣದಲ್ಲಿ ಈ ದೃಶ್ಯವನ್ನು ಕೇಳ್ತಾ ಇದ್ರೇ ಆನಂದವಾಗುತ್ತೆ. ಹಾಗೆ ತಂದೆ ಹೇಗೆ ಮಗನನ್ನು ಕೂಡಿಸ್ಕೊಂಡು ಹೇಗೆ ಮುದ್ದಾಡ್ತಾರೋ ಹಾಗೆ ಭರತನನ್ನು ಕೂಡಿಸ್ಕೊಂಡು ತೊಡೆ ಮೇಲೆ ಕೂಡಿಸಿ ಮುದ್ದಾಡ್ತಾರಂತೆ. ಹಾಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರಂತೆ. ಆ ರೀತಿ ರಾಮದೇವರು ಬಂದು ಆ ಸುಮಾರು ಒಂದು ಅನೇಕ ವರ್ಷಗಳ ಕಾಲ ಒಳ್ಳೆಯ ಒಂದು ಇದರಲ್ಲಿ ರಾಜ್ಯಾಭಿಷೇಕ ಅಂದರೆ ರಾಜ್ಯವನ್ನು ಪಡೆದು ಆ ರಾಜ್ಯವನ್ನು ಪಾಲನೆಯನ್ನು ಮಾಡ್ತಾರೆ ರಾಮದೇವರು. ಅನೇಕ ವರ್ಷಗಳ ರಾಜ್ಯವಾಳಿ ದೇವತೆಗಳ ಪ್ರಾರ್ಥನೆಯಂತೆ ವೈಕುಂಠಕ್ಕೆ ಮರಳಿ ಹೋಗ್ತಾರೆ. ಆ ಮರಳಿ ಹೋಗೋದೇ ಈ ಸಂದರ್ಭದಲ್ಲಿ. ಆಗ
ರಾಮದೇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಲವಕುಶರನ್ನು ಅಲ್ಲಿ ರಾಜನನ್ನಾಗಿ ಮಾಡಿ, ಕುಶನನ್ನು ರಾಜನನ್ನಾಗಿ ಮಾಡಿ, ಲವನನ್ನು ಯುವರಾಜನನ್ನಾಗಿ ಮಾಡಿ ಹೊರಟು ಹೋಗ್ತಾರೆ. ಅಲ್ಲೇ ಹೇಳ್ತಾರೆ, ಎಲ್ಲ ಆಗ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾರಂತೆ ರಾಮದೇವರು. ಯಾರ್ಯಾರು ಬರ್ತಾರೋ ಎಲ್ಲರೂ ಬನ್ನಿ ಅಂತ ಹೇಳಿ. ಹಾಗೆ ರಘುಶ್ರೇಷ್ಠರಾದ ರಾಮದೇವರು ತಮ್ಮ ಒಂದು ರೂಪದಿಂದ ಸ್ವರ್ಗಲೋಕದಲ್ಲಿ ಸುರ ಪೂಜಿತನಾಗಿ ನೆಲೆಸಿದ್ರು. ಇಲ್ಲೂ ಭಗವಂತ ಇರ್ತಾನೆ. ಭಗವಂತನಿಗೆ ಅನಂತ ರೂಪ. ಅದರಿಂದ ಒಂದು ರೂಪದಲ್ಲಿ ಸತ್ಯಲೋಕದಲ್ಲಿ ನೆಲೆಸಿದ್ದು, ಮೂರನೇ ರೂಪದಿಂದ ತಮ್ಮ ನೆಲೆಯಾದ ಶ್ವೇತದ್ವೀಪದಲ್ಲಿ ಎಲ್ಲ ಕಡೆ ಇದ್ದಾನೆ ಭಗವಂತ. ಹಾಗೆ ಎಲ್ಲ ದೇವತೆಗಳನ್ನು ಸಂತೋಷವನ್ನು, ಹಾಗೆ ಸಮೂಹಕ್ಕೆ ಸಂತೋಷವನ್ನು ಉಂಟು ಮಾಡಿದ್ದಾರೆ ಅಂತ ಹೇಳಿ ಈ ನುಡಿಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದರಿಂದ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅನಿಮಿಶೇಷರ ನಿಖರ ಕದಿ ಆಹ್ಲಾದ ಬೆಳೆಸಿದೆ ನಾರಾಯಣ ನಮೋ ನಾರಾಯಣ. ವೈಕುಂಠದಲ್ಲಿ ಒಂದು ರೂಪ, ಶ್ವೇತದ್ವೀಪದಲ್ಲಿ ಒಂದು ರೂಪ, ಸತ್ಯಲೋಕದಲ್ಲಿ ಒಂದು ರೂಪ, ಹೀಗೆ ಎಲ್ಲ ಕಡೆ ಒಂದು ರೂಪದಲ್ಲಿ ಇದ್ದು ಭಗವಂತ ಆನಂದವನ್ನು ಕೊಟ್ಟ ಅಂತ ಹೇಳಿ ರಾಮದೇವರ ಇಷ್ಟು ಚಿಂತನೆಯನ್ನು ಈ ಒಂದು ನುಡಿಯಲ್ಲಿ ಅನುಜನಗ್ನಿಗೆ ಧುಮುಕ ದವದಿ ಮೀರದೆ ಪೊರೆದೆ ನಾರಾಯಣ ನಮೋ ನಾರಾಯಣ. ಅನಿಮಿಶೇಷರ ನಿಖರ ಗತಿ ಆಹ್ಲಾದ ಬೆಳೆಯಿಸಿದೆ ನಾರಾಯಣ ನಮೋ ನಾರಾಯಣ ಅಂತ ಹೇಳಿ ಈ ರಾಮದೇವರ ಅವತಾರದ ಚಿಂತನೆಯನ್ನು ಶ್ರೀ ಪ್ರಸನ್ನ ವೆಂಕಟದಾಸರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದನ್ನು ಸಮರ್ಪಣೆಯನ್ನು ಮಾಡೋಣ. ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಬಿಂಬಮೂರ್ತಿ ಪ್ರೇರಣ ಬಿಂಬಮೂರ್ತಿ ಪ್ರೀತ್ಯರ್ಥಂ. ಶ್ರೀಕೃಷ್ಣ ಅರ್ಪಣ ಮಸ್ತು.